ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಎಂಟರ್ಟೈನ್ಮೆಂಟ್ ಎಕ್ಸ್ಪ್ರೆಸ್. ಸೊ ಇವಾಗ ಟೈಮ್ ಬಂದು 6:33. ಸೊ ನಮ್ಮಮ್ಮ ಯಾಕೆ ಇಷ್ಟು ಬೇಗ ಎಬ್ಸಿದ್ರು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆಮೇಲೆ ಅವರೇ ಬಂದು ಹೇಳ್ತಾರೆ ಲೈಕ್ ಕಟಿಂಗ್ ಹೋಗು ಅಂತ. ಈಗ ಬೇರೆಯವ್ರ ಮನೇಲೆಲ್ಲ ಹೆಂಗೆ ಸ್ಟೂಡೆಂಟ್ಸ್ಗಳು ನಮ್ಮ ಏಜ್ ಅಂತವ್ರು ಕಟಿಂಗ್ ಹೋಗ್ಬೇಕು ಅಂತ ಹಠ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಉಲ್ಟಾ ಗೈಸ್, ನಮ್ಮ ಅಮ್ಮನೇ ಹೇಳ್ತಾರೆ ಕಟಿಂಗ್ ಹೋಗು ಅಂತ. अच्छा हमको सिखा रही है. ಕೂದಲು ಅಷ್ಟೊಂದು ಬೆಳೆದಿದೆ ಅಂತ ಕಮೆಂಟ್ ಹಾಕಿ ಗೈಸ್. Few moments later. ಅಷ್ಟೇ. ಸೊ ನಾನು ಹೇರ್ ಕಟಿಂಗ್ ಮಾಡಿಸ್ಕೊ ಬಂದೆ. ಈ ಕಟಿಂಗ್ ಆ್ಯಕ್ಚುಲ್ ಆಗಿ ನಮ್ಮ ಅಮ್ಮ ಹೇಳಿದ್ದು ಈ ಥರ ಮಾಡಿಸ್ಲೇಬೇಕು ಅಂದ್ಬಿಟ್ಟು ಈ ಥರ ಮಾಡಿಸಿದ್ದಿಲ್ಲ. ನಾನು ನಾರ್ಮಲಾಗಿ ಮುಲ್ಲೆಟ್ ಮಾಡಿಸ್ಬೇಕು ಇಲ್ಲಿವರೆಗೂ. ಬಟ್ ಈ ಸಲ ನಮ್ಮ ಅಮ್ಮ ಹೇಳಿದ್ರು ಅಂತ ಈ ಥರ ಮಾಡಿಸ್ದೆ. ಹಿಂಗೆ ಕಾಣಿಸ್ತಾ ಇದೆ ಅಂತ ನೀವು ಕಮೆಂಟ್ ಹಾಕಿ ನನಗೆ, ಆಯಿತಾ? ಸೊ ನೋಡಿ ಗೈಸ್, ಇವಾಗ ತಿಂಡಿ ಬಂದಿದೆ. ಈಗ ತಿಂಡಿ ತಿನ್ನಬೇಕು. ಬನ್ನಿ ತಿನ್ನೋದ. ಬನ್ನಿ ಗೈಸ್, ತಿಂಡಿ ತಿನ್ನೋಣ. ಹಿಂಗಿದೆ ಅಂತ ನೋಡೋಣ. ಚೆನ್ನಾಗೇ ಮಾಡಿದ್ದಾರೆ ಗೈಸ್. ನಮ್ಮಮ್ಮ ಏನೋ ಅಪರೂಪಕ್ಕೆ ಚೆನ್ನಾಗಿ ಮಾಡಿದ್ದಾರೆ ಇವತ್ತು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಹಾ ಏನೋ ಪರವಾಗಿಲ್ಲ. ಏನೊಂದು 1 ಅವರ್ ಮುಂಚೆ ಮಾಡಿದ್ಯಾ ಅಷ್ಟೇ, ಬರೀ ಏನ್ ಡಿಫ್ರೆನ್ಸ್ ಇಲ್ಲ ಅಷ್ಟೇ. ಓಕೆ. ಇವತ್ತೇನ್ ಪ್ಲಾನ್ಸ್? ಇವತ್ತೊಂದು ಸಂಡೇ ಅಲ್ವಾ? ಹೌದಾ, ಸರಿ ಕಣಮ್ಮ, ಆಯ್ತು. ಏನಮ್ಮ ಇಷ್ಟೊಂದು ರೆಡಿ ಆಗ್ತಿದ್ಯಾ? ಯಾಕೆ ನಾನು ಬರ್ಬೇಕಾ? ಏನಮ್ಮ ಸಂಡೇ ಅಲ್ವೇನಮ್ಮ? ಇವತ್ತಾರು ನೆಮ್ಮದಿಯಾಗಿರಕ್ ಬಿಡಮ್ಮ. ಮತ್ತೆ ಈಗ ಬೆಳಗ್ಗೆ ನೋಡಿದ್ರೆ ಬೆಳಗ್ಗೆ ಎಬ್ಬಿಸ್ತೀಯಾ, ಈ ಕಡೆ ಹೇರ್ ಕಟಿಂಗ್ ಹೋಯ್ತು ಬಾ ಅಂತ 6 ಗಂಟೆಗೆ ಎಬ್ಬಿಸ್ತೀಯಾ? ಏನ್ ಕತೆ ಇವೆಲ್ಲ? ಈಗೇನ್ ಹೋಯ್ತು ಬರ್ಬೇಕಾ? ಆಯ್ತು, ರೆಡಿ ಆಗ್ಬಿಟ್ಟು ಬರ್ತೀನಿ. ಸೊ ಗೈಸ್, ಇವಾಗ ಆಟೋ ಬುಕ್ ಮಾಡು ಅಂತ ಅಮ್ಮ ಅಂದ್ರು. ಸೊ ಅದಕ್ಕೆ ಬುಕ್ ಮಾಡೋಣ ಅಂತ ಬಂದೆ. ಬಟ್ ಇವರೇ ಬಂದಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಇಲ್ಲಿ ನೋಡಿದ್ರೆ ನನ್ನ ಫೋನ್ ಬೇರೆ ಫುಲ್ ಹ್ಯಾಂಗ್ ಆಗ್ತಿದೆ. ಇದು ಏನೋ ವರ್ಕೇ ಆಯ್ತಿಲ್ಲ. ಇದು ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಸೊ ಗೈಸ್, ಆಟೋ ಬಂತು, ಆಟೋ ಹತ್ತಿದೀವಿ. ಸರಿ, ಇವಾಗ ಏನಕ್ಕೆ ಹೋಯ್ತು ಬರ್ತಿರೋದು ಮಾಲ್ಗೆ? ಇವಾಗ ಡ್ರೆಸ್ಗಳು ತಗೊಳಕ್ಕೆ, ಮತ್ತೆ ಹಂಗೆ ಮನೆಗೆ ಸ್ವಲ್ಪ ಐಟಮ್ಸ್ ಬೇಕು. ಬರೀ ಡೌಗಳಿಂದ ನಾನು ಅಮ್ಮ ಬಂದಿದ್ದೀವಂತೆ ಮಾಲ್ಗೆ. ಬಟ್ ಇಲ್ಲಿ ಇವಾಗ ಒಂದು ಪ್ರಾಬ್ಲಮ್ ಏನು ಅಂದರೆ, ಇಲ್ಲಿ ಎಸ್ಕಲೇಟರ್ ವರ್ಕೇ ಆಗ್ತಿಲ್ವಂತೆ. ಯಾವ ಥರ ಮಾಲ್ ಅಂತ ನಂಗೆ ಒಂಚೂರು ಅರ್ಥನೇ ಆಗ್ತಿಲ್ಲಪ್ಪ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೋಡಿ ಗಾಯ್ಸ್, ಇಲ್ಲಿ ಸ್ಟೈಲ್ ಯೂನಿಯನ್ಗೆ ಬಂದಿದ್ದೀವಿ. ನಮ್ಮಮ್ಮ ಇಲ್ಲಿ ಶಾಪಿಂಗ್ ಮಾಡೋಕ್ಕೆಲ್ಲ ನೋಡ್ತಾ ಇದ್ದಾರೆ. ಮನೆಗೆ ಅಂದ್ಬಿಟ್ಟು ಇವ್ರಿಗೆ ಎಲ್ಲಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗೈಸ್, ಇಲ್ಲಿಗೆ ಬಂದ್ಬಿಟ್ಟು ಎಷ್ಟು ಟೈಮ್ ಆಯಿತು ಅಂದರೆ 1 ಅವರ್ ಮೇಲೆ ಆಯಿತು. ಒಂದೇ ಅಂಗಡಿಲಿದ್ವಪ್ಪ ಅವಾಗಲಿಂದ. 1 ಅವರಿಂದ ಒಂದೇ ಅಂಗಡಿಲಿದ್ದೀವಿ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ನಮ್ಮಮ್ಮಂದು ಇನ್ನೂ ಸೆಲೆಕ್ಷನ್ನೇ ಆಗಿಲ್ಲ ಅಂದ್ಕೊಳ್ಳಿ ಡ್ರೆಸ್ದು. ನೋಡಿ ಗಾಯ್ಸ್, ಇಲ್ಲಿ ಕಲೆಕ್ಷನ್ನು ಅಷ್ಟು ಚೆನ್ನಾಗಿಲ್ಲ ಅಂತ ಅಂದರು. ಅದನ್ನು ಹೋಗಿ ಅಮ್ಮ ಅಪ್ಪಂಗೆ ಹೇಳಿದ್ರು, ನನ್ನ ಮಗ ಏನೋ ತೊಳಕ್ ಬಿಡ್ತಿಲ್ಲ ಕಣ್ರಿ. ಎರಡನೇ ಭಾಗಕ್ಕೆ ವೇಟ್ ಮಾಡ್ಬೇಕು ನಾವು. ಕೇಳಿಸ್ಕೊಳ್ಳಿ, ಹಂಗೆ ಕೇಳಿದ್ರೆ ಹಂಗೆ ಕೇಳಿಸ್ಕೊಳ್ಳಿ. ನನ್ನ ಹಾಕ ಹೋಗಿತಾ ಇದ್ದಾರೆ. ನಮ್ಮ ಅಪ್ಪ ಬ್ಯುಸಿ ಇರಬೇಕು, ಮೀಟಿಂಗಲ್ಲಿ ಇದ್ದಾರೆ ಅನಿಸುತ್ತೆ. ಅದಕ್ಕೆ ಬಾಯ್ ಅಂತ ಇಟ್ಬಿಟ್ರು. ಗೈಸ್, ಇವಾಗ ನಾವು ಗರಡ ಮಾಲಲ್ಲಿ ಬಟ್ಟೆಗಳೆಲ್ಲ ತೊಗೊಂಡ್ವಿ. ಇನ್ನೊಂದು ಸ್ವಲ್ಪ ಜಾಸ್ತಿ ಕಲೆಕ್ಷನ್ಸ್ನ ಝೂಡಿಯೋದಲ್ಲಿ ತಗೊಡ್ತೀನಿ ಅಂತ ಹೇಳಿದ್ದೀನಿ ನನ್ನ ಮಗನಿಗೆ. ಸೊ ನಾನು ನನ್ನ ಮಗ ಝೂಡಿಯೋಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಗೈಸ್ ಝೂಡಿಯೋ ಹೋಗಿ ಬರ್ತಾ ಇದ್ದೀವಿ. ಸೊ ನೋಡಿ ಗೈಸ್, ಝೂಡಿಯೋಗೆ ಬಂದಿದ್ದೀವಿ. ಬನ್ನಿ ಇಲ್ಲಿ ಶಾಪಿಂಗ್ ಮಾಡೋಣ ಸ್ವಲ್ಪ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? 1 hour later. ಇವಾಗ ನಾವು ಝೂಡಿಯೋದಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಮೈಲಾರಿ ರೆಸ್ಟೋರೆಂಟ್ಗೆ ಹೋಗಿ ಬರ್ತಾ ಇದ್ವಿ. ಅಲ್ಲಿ ಬನ್ನಿ ಏನೇನು ತಿಂತೀವಿ ನೋಡಿ ತೋರಿಸ್ತೀವಿ. ಸೊ ಗೈಸ್, ಊಟ ಮಾಡೋಕ್ಕೆ ಅಂತ ನಾವು ಇಲ್ಲಿ ಮೈಲಾರಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಊಟ ಮಾಡೋಣ ಇವಾಗ. ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು, ಹೀಗರಿಗೆ ಔತಣವಿದು ಕರಕೊಂಡಿ ತನಗೆ ಬಂದು. ನೋಡಿ ಗೈಸ್, ಅಷ್ಟೊಂದು ಶಾಪಿಂಗ್ ಮಾಡಿದ್ಮೇಲೆ
ಇಲ್ಲೂ ಶಾಪ್ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ಅಲ್ವಾ ನೋಡಿ ನೋಡಿ ಇಲ್ಲ ಅವ್ರ ಕೈಯಲ್ಲಿ ಎಷ್ಟು ಇದೆ ಅಂತ. ಈ ಕಡೆ ಜುಡಿಯೋನು ಆಯ್ತು, ಈ ಕಡೆ ಇಲ್ಲೂ ಆಯ್ತು. ಅದು ಎಷ್ಟು ಬಟ್ಟೆ ಹಾಕೋತಾರ ನಂಗಂತೂ ಅರ್ಥ ಆಗ್ತಿಲ್ಲಪ್ಪ. ಬರೀ ಇಂಥದೆಯ. ಸೊ ಗೈಸ್ ನಮ್ಮ ಅಮ್ಮ ಏನೋ ಹೇಳ್ಬೇಕಂತೆ. ಅಲ್ಲ ಕಣೋ ತೇಜಸ್, ಹಾ ಬರೀ ನಿಂದೆ ಬಟ್ಟೆ ತುಂಬಿರೋದು ಅಂತ. ನಿನ್ ಬರ್ತಡೇ ತಗೊಂಡಿರೋ ಕಣೋ, ನಿಂಗೆ ನಂಗೆ ಅಪ್ಪಗೆ ಮೂರು ನನ್ನ ಬರ್ತಡೆಗೆ ಏನಪ್ಪ ಯಾಕಂತ ತುಂಬಾ ದಿನ ಆಯ್ತು ಶಾಪಿಂಗ್ ಮಾಡಿ, ಭರ್ಜರಿ ಶಾಪಿಂಗ್ ಆಯ್ತು. ಅಲ್ಲ ನನ್ನ ಬರ್ತಡೆಗೆ ಏನಕ್ಕೆ ತಗೋತೀಯ ನೀನು? ಅದು ನೀನು. ನಾವು ಮಿಂಚೆ ಬೇಡ್ವಾ? ನಾನು ಅಪ್ಪ ಅಲ್ಲ ನಾನು ಅಪ್ಪ ಬಡೆ ತಗೋತೀವಿ. ಏನೋ ನಮ್ಮ ಗೈಸ್ ಬರ್ತಡೇ ನೀವಿಬ್ರು ತಗೋತೀರಾ, ಅವ ನಿಮ್ಮ ಅಪ್ಪನ ಬರ್ತಡೇ ನಾವಿಬ್ರು ತಗೋತೀವಿ. ಹಂಗೆ ಬರ್ತಡೇ ಆನಿವರ್ಸರಿ ಫಂಕ್ಷನ್ ಎಲ್ಲ ತಗೋ, ಒಟ್ನಲ್ಲಿ ಬಟ್ಟೆ ತಗೊಳ್ಳೋಕೆ ಮುಗಿತಲ್ವಾ? ಈಗ ಮನೆಗೆ ಹೊರಡ ಬನ್ನಿ ಫ್ರೆಂಡ್ಸ್. ಸೊ ಮಧ್ಯಾಹ್ನ ಮೋಸ್ಟ್ಲಿ 4 ಗಂಟೆ ಅನ್ಕೋತೀನಿ ನಾವು ಬಂದಿದ್ದು ಮನೆಗೆ. ಅವಾಗ ಜಸ್ಟ್ ಮಲ್ಕೊಂಡಿದ್ದು ಅಷ್ಟೇ ಫ್ರೆಂಡ್ಸ್. ಇವಾಗ ಎಷ್ಟರಾಯಿತು? 7:45. ಈಗ ಸ್ವಲ್ಪ ಹೊರಗಡೆ ಹೋಗ್ಬೇಕು, ಬನ್ನಿ ಹೋಯ್ತು ಬರೋಣ. ಸೊ ಗೈಸ್ ಇವಾಗ ನಾನು ಈಚೆ ಹೋಯ್ತು ಬರ್ತಾ ಇದ್ದೀನಿ. ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ನಾಳೆ ಸಿಗೋಣ. ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕನ್ನಡಿಗರನ್ನ ಬೆಳೆಸಿ ಆಯಿತಾ. ಮತ್ತು ವೀಡಿಯೋಸ್ಗೆಲ್ಲ ಲೈಕು ಶೇರು ಕಮೆಂಟ್ಗೆಲ್ಲ ಮಾಡಿ ಆಯಿತಾ.